ಫೆಬ್ರವರಿ 4ರಿಂದ ಫೆಬ್ರವರಿ 8ರವರೆಗೆ ಭಟ್ಕಳ ತಾಲೂಕಿನ ಚೌತನಿಯ ಶ್ರೀ ಕಾಳಿಕಾಂಬಾ ದೇವಿಯ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮುಕ್ತೇಸರ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಗಜಾನನ್ ನಾಗಪ್ಪಯ್ಯ ಆಚಾರ್ಯ ಅವರು ತಿಳಿಸಿದ್ದಾರೆ. ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ಗಜಾನನ ನಾಗಪ್ಪಯ್ಯ ಆಚಾರ್ಯ 5 ದಿನದ ಕಾರ್ಯಕ್ರಮಗಳನ್ನು ಶ್ರೀಮದ್ ಜಗದ್ಗುರು ಆನೆಗೊಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಮತ್ತು ಅರೇಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನದ ಶ್ರೀ ವಿಶ್ವಕರ್ಮ ಗುರುಜಗರ್ವ ಅನಂತ ಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಜಗನ್ಮಾತೆಯಾದ ಕಾಳಿಕಾಂಬೆ ಈ ಒಂದು ಸನ್ನಿಧಿಯಲ್ಲಿ ನಾವು ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಮಂತ್ರಣ ಪತ್ರಿಕೆಯನ್ನು ಪೂಜೆಯೊಂದಿಗೆ ಬಿಡುಗಡೆ ಮಾಡಿದ್ದೇವೆ. ಅದೇ ಪ್ರಕಾರವಾಗಿ ಮಾಧ್ಯಮ ಮಿತ್ರರನ್ನು ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸಿದ್ದೇವೆ. ನಮ್ಮ ಈ ಒಂದು ದೇವಸ್ಥಾನ 1963ನೇ ಇಸ್ವಿಯ ಫೆಬ್ರವರಿ 3ನೇ ತಾರೀಕು ಮಾಘ ಮಾಸದಂದು ಪ್ರಾರಂಭವಾಗಿರುತ್ತದೆ. ಆವತ್ತಿನ ನಂತರ ಈ ದೇವಸ್ಥಾನದಲ್ಲಿ ರಜತ ಮಹೋತ್ಸವ, ಸುವರ್ಣ ಮಹೋತ್ಸವದಲ್ಲಿ ಈ ತಾಯಿಯ ಒಂದು ಶಿಲಾಮಯ ಗರ್ಭಗುಡಿ ನಿರ್ಮಾಣವಾಗಿ ತಾಯಿ ಪ್ರತಿಷ್ಠಾಪನೆ ಹೊಂದಿದ್ದಾರೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಫೆಬ್ರವರಿ 4ರಂದು ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ, ತೋರಣ ಪ್ರತಿಷ್ಠೆ, ಧ್ವಜ ಪ್ರತಿಷ್ಠೆ, ಮಧ್ಯಾಹ್ನ ದೇವರ ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಸಂತರ್ಪಣೆ, ಸಂಜೆ ಗುರು ಗಣಪತಿ ಪೂಜೆ, ಪುಣ್ಯಹ ವಾಚನ, ಪ್ರಸಾದ ಶುದ್ಧಿ, ನಾಂದಿ, ಅಂಕುರ ಪೂಜೆ, ಕೌತುಕ ಬಂಧನ, ಹೋಮ ದಿಗ್ಬಲಿ, ದೇವರ ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಸಂತರ್ಪಣೆ ನಡೆಯಲಿದೆ ಎಂದರು. ಫೆಬ್ರವರಿ 5ರಂದು ಗಣಪತಿ ಹೋಮ, ನವಗ್ರಹ, ಮೃತ್ಯುಂಜಯ, ಐಕ್ಯಮತ್ಯ ಹೋಮಗಳು, ಮಧ್ಯಾಹ್ನ ದೇವರ ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಸಂತರ್ಪಣೆ, ಸಂಜೆ ಪ್ರಾಯಶ್ಚಿತ ಹೋಮಗಳು, ಮಾರ್ಕಂಡೇಯ ಪುರಾಣ, ಸಪ್ತಶತಿ ಪಾರಾಯಣ, ರಾತ್ರಿ ದೇವರ ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಸಂತರ್ಪಣೆ. ಫೆಬ್ರವರಿ 7ರಂದು ಮೀನಲಗ್ನ ಸುಮುಹೂರ್ತದಲ್ಲಿ ಶ್ರೀ ಕಾಳಿಕಾಂಬಾ ದೇವಿಯ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಫೆಬ್ರವರಿ 8ರಂದು ತುಲಾಭಾರ ಸೇವೆ, ಚಂಡಿಕಾ ಹೋಮ ಪ್ರಾರಂಭ, ಮಧ್ಯಾಹ್ನ ಮಹಾಪೂಜೆ, ಸುಹಾಸಿನಿ ಪೂಜೆ, ಬ್ರಹ್ಮಾರ್ಪಣೆ, ಮಂಗಳ ದಕ್ಷಿಣೆ, ಫಲ ಮಂತ್ರಾಕ್ಷತೆ, ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ಹೇಳಿದರು. ಅಂದಿನಿಂದ ಇಂದಿನವರೆಗೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪೂಜೆ, ಮಧ್ಯಾಹ್ನದ ಪೂಜೆ, ರಾತ್ರಿ ಪೂಜೆ ನಡೆಯುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ನಮ್ಮಲ್ಲಿ ವಿಶ್ವಕರ್ಮ ಯುವಕ ಸಂಘ ಮತ್ತು ಕಾಳಿಕಾಂಬಾ ಮಹಿಳಾ ಸಂಘ, ಭಜನಾ ಮಂಡಳಿ, ಹಾಗೆಯೇ ಈ ಕಳೆದ 2 ವರ್ಷದಿಂದ ಭೂದಾನ ಯೋಜನಾ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಇಲ್ಲಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪೂಜೆ 1 ತಿಂಗಳ ಪರ್ಯಂತ ಅತ್ಯಂತ ವಿಜೃಂಭಣೆ ನಡೆಯುತ್ತದೆ. ಅದೇ ಪ್ರಕಾರವಾಗಿ ನವರಾತ್ರಿ ಪೂಜೆಯು ಸಹ 9 ದಿವಸ ಪೂಜೆ ಪ್ರಾರಂಭವಾಗಿ 10ನೇ ದಿವಸ ದಸರಾ ಪೂಜೆಯೊಂದಿಗೆ ಮುಕ್ತಾಯವಾಗುತ್ತದೆ. ಸಂಪೂರ್ಣ ಕಾರ್ಯಕ್ರಮದ ವೈದಿಕ ಸಹಭಾಗಿತ್ವವನ್ನು ಬ್ರಹ್ಮಶ್ರೀ ಎನ್ ಕೇಶವ ಪುರೋಹಿತರು ಹಾಗೂ ತಂತ್ರಿಗಳು, ಪ್ರಧಾನ ಅರ್ಚಕ ಬ್ರಹ್ಮಶ್ರೀ ಎನ್ಎಸ್ ವಾಸುದೇವ ಶಾಸ್ತ್ರಿ ಇವರ ವೈದಿಕ ಸಹಭಾಗಿತ್ವದೊಂದಿಗೆ ನೆರವೇರಲಿದೆ ಎಂದು ತಿಳಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದ್ದಾರೆ. ಹಾಗೆಯೇ ಯೋಗ ಸಂಘದ ಆಶ್ರಯದಲ್ಲಿ ವಿಶ್ವಕರ್ಮ ಪೂಜೆ ಹಾಗೂ ಮಹಾದೀಪಾರಾಧನೆ ಎಲ್ಲ ಕಾರ್ಯಕ್ರಮ ನಡೆಸಿಕೊಳ್ತಾರೆ. ಕಾಳಿಕಾಂಬಾ ಮಹಿಳಾ ಸಂಘದವರು ಇಲ್ಲಿ ಲಲಿತಾ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಹಾಗೆಯೇ ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಭಜನಾ ಮಂಡಳಿಯವರು ಭಜನೆಯನ್ನು ನಡೆಸಿಕೊಡ್ತಾರೆ. ಅತ್ಯಂತ ಒಂದು ಭಕ್ತಿಭಾವದಿಂದ ಭಜನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಅಂದಿನಿಂದ ಪ್ರಾರಂಭವಾದ ಈ ಒಂದು ದೇವಸ್ಥಾನದ ಇತಿಹಾಸ ಅಂತ ಹೇಳಿದ್ರೆ, ತಾಯಿಯ ಒಂದು ಕರುಣೆ ಮತ್ತು ತಾಯಿ ಶಕ್ತಿ ರೂಪಣೆಯಾಗಿ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾಳೆ. ಈಗ ಕಳೆದ ವರ್ಷ 12 ವರ್ಷದಿಂದ ಇದು ಏನು
ನಮ್ಮದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಲಾಮಯ ಗರ್ಭಗುಡಿ ನಿರ್ಮಾಣವಾದ ನಂತರ ಈಗ 12 ವರ್ಷದ ನಂತರ ಅದೇ ಪ್ರಕಾರವಾಗಿ ನಾವು ಬ್ರಹ್ಮಕಲಶವನ್ನು ಇಟ್ಕೊಂಡಿದ್ದೇವೆ. ಈ ವೇಳೆ ಆಡಳಿತ ಮುಕ್ತೇಸರ ಗಜಾನನ ನಾಗಪ್ಪಯ್ಯ, ಆಚಾರ್ಯ ವೆಂಕಟಾಪುರ, 2ನೇ ಮುಕ್ತೇಸರರಾದ ಗೋವಿಂದ ಮಂಜುನಾಥ ಆಚಾರ್ಯ ಕೌರ, 3ನೇ ಮುಕ್ತೇಸರರಾದ ಶಿವರಾಮ್ ದೇವಪ್ಪ ಆಚಾರ್ಯ ಶಿರೂರು, ಗೌರವಾಧ್ಯಕ್ಷರು ಭೂದಾನ ಯೋಜನಾ ಸಮಿತಿ ಗೋಪಾಲ ಮಂಜಯ್ಯ ಆಚಾರ್ಯ ಜಾಲಿ, ಶ್ರೀ ಕಾಳಿಕಾಂಬ ಮಹಿಳಾ ಸಂಘದ ಅಧ್ಯಕ್ಷರಾದ ಭಾರತಿ ಬಾಬು ಆಚಾರ್ಯ ಮುರುಡೇಶ್ವರ, ಉಪಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸದಾನಂದ ಶಿವರಾಮ್ ಆಚಾರ್ಯ ಜಾಲಿ, ಸದಾನಂದ ಮಂಜಯ್ಯ ಆಚಾರ್ಯ ಮುಂಡಳ್ಳಿ, ಗಜಾನನ ಶಂಕರ್ ಆಚಾರ್ಯ ವೆಂಕಟಾಪುರ ಹಾಗೂ ಉಪಕಾರ್ಯದರ್ಶಿ ಗಣೇಶ್ ಸುಬ್ರಾಯ್ ಆಚಾರ್ಯ ದೇವಿಕಾನ ಉಪಸ್ಥಿತರಿದ್ದರು. ಯಾವಾಗ ನಮ್ಮ ಗರ್ಭಗುಡಿ ಶಿಲಾನ್ಯಾಸ ಆಯಿತು ಅಂದಿನಿಂದ ಇವತ್ತಿನವರೆಗೂ ಸಹ ಒಳ್ಳೆ ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಂದು ಸಮಾಜ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಮಾಜ ಬಾಂಧವರು ಹಾಗೂ ಬೇರೆಯವರು ಸಹ ಇಲ್ಲಿ ಕೆಲಸ ಮಾಡಿ ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಕಾಳಹಸ್ತೇಂದ್ರ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ರೀತಿ ಸಮಾಜ ಬಂಧುಗಳು ನಮ್ಮ ಕಾರ್ಯಕರ್ತರು ಈ 6 ತಿಂಗಳಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೊರಊರಿನ ಜನರು ಆಗಮಿಸಲಿದ್ದಾರೆ. ಇವತ್ತಿನ ದಿವಸ ನಮ್ಮ ಈ ಒಂದು ಆಹ್ವಾನ ಪತ್ರಿಕೆ ಬಿಡುಗಡೆಯಾಗಿದೆ. ದಯನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ.